ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈಶ್ವರ ಮತ್ತು ಸುಷ್ಮಾ ಇಬ್ಬರು ಕೋಟ್ಯಾಧಿಪತಿಗಳು. ಹಣದ ವಿಷಯದಲ್ಲಿ ಅವರಿಗೆ ಯಾವುದೇ ಕೊರತೆ ಇರಲಿಲ್ಲ. ಬೆಂಗಳೂರಿನ ಅತ್ಯಂತ ದುಬಾರಿ ಪ್ರದೇಶಗಳಲ್ಲಿ ಮನೆಗಳು, ಐಷಾರಾಮಿ ಕಾರುಗಳು, ವಿದೇಶ ಪ್ರವಾಸಗಳು, ದುಬಾರಿ ಪಾರ್ಟಿಗಳು. ಅವರ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಈಶ್ವರ ತನ್ನ ಸ್ನೇಹಿತರ ನಡುವೆ ಯಾವ ಕ್ಷಣವನ್ನು ವ್ಯರ್ಥ ಮಾಡಬಾರದು ಎಂಬ ಮನಸ್ಥಿತಿಯವನಾಗಿದ್ದ. ಅವನಿಗೆ ಜೀವನವೆಂದರೆ ಸ್ವಾತಂತ್ರ್ಯ, ಪಾರ್ಟಿ, ಪ್ರವಾಸ, ಹೊಸ ಅನುಭವ ಮತ್ತು ತನ್ನಿಷ್ಟದಂತೆ ಬದುಕುವುದು. ಸುಷ್ಮಾಳಿಗೂ ಅದೇ ರೀತಿಯವಳು. ಅವಳಿಗೆ ಬಂಧನಗಳು ಇಷ್ಟವಿರಲಿಲ್ಲ. ಜೀವನ ಒಂದೇ ಸಲ ಸಿಗುತ್ತೆ, ಸಿಕ್ಕಿರುವ ಪ್ರತಿ ಕ್ಷಣವನ್ನು ಅನುಭವಿಸಬೇಕು ಎನ್ನುವುದು ಅವಳ ನಂಬಿಕೆ. ಇಬ್ಬರಿಗೂ ಪ್ರೀತಿಯ ಬಗ್ಗೆ ಗಂಭೀರವಾದ ಕಲ್ಪನೆ ಇರಲಿಲ್ಲ. ಸಂಬಂಧಗಳು ಎಂದರೆ ಸ್ವಲ್ಪ ಸಮಯದ ಖುಷಿ, ಹೊಸ ಅನುಭವ ಮತ್ತು ಮತ್ತೆ ಮುಂದಿನ ದಿನ ಹೊಸ ವ್ಯಕ್ತಿ, ಹೊಸ ಸ್ಥಳ, ಹೊಸ ಅನುಭವ ಅಷ್ಟೆ. ಅವರ ಸ್ನೇಹಿತರು ಅವರನ್ನು ಪ್ಲೇ ಬಾಯ್ ಮೈಂಡ್ ಸೆಟ್ ಇರುವವರು ಎಂದು ತಮಾಷೆ ಮಾಡುತ್ತಿದ್ದರು. ಈಶ್ವರ ಅದನ್ನು ಕೇಳಿ ನಗುತ್ತಿದ್ದ. ಜೀವನದಲ್ಲಿ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ, ನನಗೆ ಇಷ್ಟವಾದಂತೆ ಬದುಕುತ್ತೇನೆ ಎನ್ನುತ್ತಿದ್ದ. ಸುಷ್ಮಾ ಕೂಡ ಅದೇ ಮಾತನ್ನು ಹೇಳುತ್ತಿದ್ದಳು. ನನ್ನ ಜೀವನ ನನ್ನದು, ನಾನು ಯಾರಿಗೂ ಕಮಿಟ್ ಆಗಬೇಕೆಂದು ಬಯಸುವುದಿಲ್ಲ. ಒಂದು ರಾತ್ರಿ ಈಶ್ವರ ತನ್ನ ಪೆಂಟ್ ಹೌಸ್ನಲ್ಲಿ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುತ್ತಿದ್ದ. ಸಂಗೀತ, ನಗು, ದುಬಾರಿ ಊಟ ಎಲ್ಲವೂ ಇದ್ದರೂ ಆ ರಾತ್ರಿ ಅವನಿಗೆ ಏನೋ ಬೇಸರವಾಗುತ್ತಿತ್ತು. ಅವನು ಬಾಲ್ಕನಿಯಲ್ಲಿ ನಿಂತು ನಗರವನ್ನು ನೋಡುತ್ತಿದ್ದ. ಅವನ ಸ್ನೇಹಿತ ಕೇಳಿದ, ಏನಾಯ್ತು ಇವತ್ತು, ಯಾಕೆ ಸೈಲೆಂಟ್? ನಾವು ಪ್ರತಿದಿನ ಅದೇ ಮಾಡುತ್ತಿದ್ದೇವೆ, ಪಾರ್ಟಿ, ಪ್ರವಾಸ, ಹೊಸ ಜನ, ಹೊಸ ಅನುಭವ, ಆದರೆ ಒಂದೇ ರೀತಿಯ ಖುಷಿ ಎಷ್ಟು ದಿನ? ಹಾಗಾದರೆ ಹೊಸದಾಗಿ ಏನಾದರೂ ಮಾಡು ಎಂದ ಸ್ನೇಹಿತ. ಈಶ್ವರ ಸ್ವಲ್ಪ ಯೋಚಿಸಿ, ಒಬ್ಬರ ಜೊತೆ ಸುಮಾರು ಸಮಯ ಕಳೆಯುವುದು ಒಂದು ಅನುಭವ. ಯಾರಾದರೂ ನಮ್ಮಂತೆಯೇ ಯೋಚಿಸುವವರು ಸಿಕ್ಕರೆ, ಅದೇ ರೀತಿಯ ವೈಬ್ ಇರುವವರು ಎಂದು ಹೇಳಿದ. ಅದೇ ಸಮಯದಲ್ಲಿ ಮತ್ತೊಂದು ನಗರದಲ್ಲಿ ಸುಷ್ಮಾ ತನ್ನ ಸ್ನೇಹಿತೆಯರೊಂದಿಗೆ ಮಾತನಾಡುತ್ತಿದ್ದಳು. ನಮಗೆ ಹಣ ಇದೆ, ಸ್ವಾತಂತ್ರ್ಯ ಇದೆ, ಆದರೆ ಎಲ್ಲವೂ ಕೆಲವೊಮ್ಮೆ ಒಂದೇ ರೀತಿ ಅನಿಸುತ್ತದೆ ಎಂದಳು. ಸ್ನೇಹಿತೆ ನಗುತ್ತಾ, ಹಾಗಾದರೆ ನಿನ್ನಂತೆಯೇ ಯೋಚಿಸುವ ಒಬ್ಬನನ್ನು ಹುಡುಕು. ಸುಷ್ಮಾ ಕೂಡ ನಕ್ಕಳು. ನನ್ನಂತೆಯೇ ಇರುವ ಹುಡುಗ ಸಿಗ್ತಾನ? ಸಿಗಬಹುದು. ಸಿಕ್ಕರೆ ಆಗ ನಮ್ಮಿಬ್ಬರಿಗೂ ಜೀವನ ಇನ್ನೂ ಮೋಜಾಗಿರುತ್ತದೆ. ಆ ಮಾತು ಸುಷ್ಮಾಳ ಮನಸ್ಸಿನಲ್ಲಿ ಉಳಿಯಿತು. ಕೆಲವು ದಿನಗಳ ನಂತರ ಬೆಂಗಳೂರಿನ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಈಶ್ವರ ಮತ್ತು ಸುಷ್ಮಾ ಮೊದಲನ ಬಾರಿಗೆ ಭೇಟಿಯಾದರು. ಸುಷ್ಮಾ ತನ್ನ ಸ್ನೇಹಿತೆಯ ಜೊತೆ ನಿಂತಿದ್ದಳು. ಈಶ್ವರ್ ದೂರದಲ್ಲಿ ಅವಳನ್ನು ಗಮನಿಸುತ್ತಿದ್ದ. ಅವಳ ಮಾತಿನ ರೀತಿ, ನಗು, ಆತ್ಮವಿಶ್ವಾಸ ಎಲ್ಲವೂ ಅವನ ಗಮನ ಸೆಳೆಯಿತು. ಅವನು ಅವಳ ಬಳಿ ಹೋಗಿ, ನಾವು ಮೊದಲು ಭೇಟಿಯಾಗುತ್ತಿದ್ದೇವಾ ಎಂದು ಕೇಳಿದ. ಸುಷ್ಮಾ ನಗುತ್ತಾ, ಇಲ್ಲ, ಆದರೆ ನಿಮ್ಮ ಮುಖ ನೋಡಿದರೆ ನೀವು ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳದ ವ್ಯಕ್ತಿ ಎನಿಸುತ್ತದೆ ಎಂದಳು. ಈಶ್ವರ ಆಶ್ಚರ್ಯದಿಂದ ನಕ್ಕ. ನನ್ನ ಬಗ್ಗೆ ಇಷ್ಟು ಬೇಗ ಹೇಗೆ ಗೊತ್ತಾಯಿತು? ನಾನು ಕೂಡ ಹಾಗೆಯೇ ಇದ್ದೀನಿ. ಆ ಒಂದು ಮಾತು ಅವರಿಬ್ಬರ ನಡುವೆ ವಿಚಿತ್ರವಾದ ಸಂಪರ್ಕವನ್ನು ಸೃಷ್ಟಿಸಿತು. ಅವರು ಆ ರಾತ್ರಿ ತುಂಬಾ ಮಾತನಾಡುತ್ತಿದ್ದರು. ಪ್ರವಾಸ, ಹಣ, ಪಾರ್ಟಿ, ಸ್ವಾತಂತ್ರ್ಯ, ಸಂಭ್ರಮಗಳು ಎಲ್ಲದರ ಬಗ್ಗೆಯೂ ಅವರ ಅಭಿಪ್ರಾಯಗಳು ಬಹುತೇಕ ಒಂದೇ ಆಗಿದ್ದವು. ಈಶ್ವರ ಕೇಳಿದ, ನಿನಗೆ ಪ್ರೀತಿ ಮೇಲೆ ನಂಬಿಕೆ ಇದೆಯಾ? ಸುಷ್ಮಾ ನೇರವಾಗಿ ಉತ್ತರಿಸಿದಳು, ಪ್ರೀತಿ ಚೆನ್ನಾಗಿದೆ, ಆದರೆ ಅದು ನಮ್ಮ ಸ್ವಾತಂತ್ರ್ಯ ಕಸಿದುಕೊಳ್ಳಬಾರದು. ಈಶ್ವರ ತಲೆಯಾಡಿಸಿದ. ಎಕ್ಸಾಕ್ಟ್ಲಿ. ಆ ದಿನದಿಂದ ಅವರ ಭೇಟಿಗಳು ಹೆಚ್ಚಾದವು. ಮೊದಲಿಗೆ ಅವರು ಸ್ನೇಹಿತರಾಗಿದ್ದರು. ನಂತರ ಅವರ ಸ್ನೇಹಿತದಲ್ಲಿ ಆಕರ್ಷಣೆ ಬೆಳೆದಿತ್ತು. ಒಟ್ಟಿಗೆ ಪ್ರವಾಸ ಹೋಗುವುದು, ರಾತ್ರಿ ನಗರದಲ್ಲಿ ಸುತ್ತಾಡುವುದು, ರೆಸ್ಟೋರೆಂಟ್ಗಳಲ್ಲಿ ಗಂಟೆಗಟ್ಟಲೆ ಮಾತನಾಡುವುದು ಇವೆಲ್ಲವೂ ಅವರ ದಿನಚರಿಯಾಗಿತ್ತು. ಇಬ್ಬರು ತಮ್ಮ ಸಂಬಂಧಕ್ಕೆ ಯಾವುದೇ ಹೆಸರು ಕೊಡಲು ಬಯಸಲಿಲ್ಲ. ನಾವು ಈಗ ಖುಷಿಯಾಗಿದ್ದೇವೆ, ಅಷ್ಟೇ ಸಾಕು ಎಂದು ಈಶ್ವರ ಹೇಳುತ್ತಿದ್ದ. ಸುಷ್ಮಾ ಕೂಡ ಅದನ್ನೇ ಒಪ್ಪುತ್ತಿದ್ದಳು. ಅವರ ನಡುವೆ ಪ್ರೀತಿ, ರೊಮ್ಯಾನ್ಸ್ ಮತ್ತು ದೈಹಿಕ ಆಕರ್ಷಣೆಗಳ ಜೊತೆ ದೈಹಿಕವಾಗಿ ಸೇರುವುದು ಕೂಡ ಬೆಳೆದಿದ್ದವು. ಅಂದಿನಿಂದ ದೈಹಿಕವಾಗಿ ಸೇರುವುದು ಅವರಿಗೆ ಒಂದು ಚಟವಾಗಿ ಹೋಗಿತ್ತು. ಇಬ್ಬರು ದೈಹಿಕ ಸುಖವನ್ನು ಅನುಭವಿಸುವುದನ್ನು ಕಲಿತು, ದೈಹಿಕ ಸುಖ ಇಬ್ಬರಿಗೂ ಬೇಕಿತ್ತು. ಇಬ್ಬರು ಚೆನ್ನಾಗಿ ಅನುಭವಿಸುತ್ತಿದ್ದರು. ಆದರೆ ಇಬ್ಬರು ಅದನ್ನು ಶಾಶ್ವತ ಸಂಬಂಧವೆಂದು ಭಾವಿಸಿರಲಿಲ್ಲ. ಅವರಿಗೆ ಅನಿಸುತ್ತಿತ್ತು, ಇದು ಕೂಡ ಜೀವನದ ಮತ್ತೊಂದು ಅನುಭವ. ಕೆಲವು ತಿಂಗಳುಗಳು ಅದೇ ರೀತಿಯಲ್ಲಿ ಕಳೆದವು. ಅವರು ಒಟ್ಟಿಗೆ ಇದ್ದಾಗ ಬಹಳ ಸಂತೋಷವಾಗಿರುತ್ತಿತ್ತು. ಆದರೆ ಒಂದು ವಿಚಿತ್ರ ಸಂಗತಿ ನಿಧಾನವಾಗಿ ಅವರಿಬ್ಬರಿಗೂ ಅರ್ಥವಾಗತೊಡಗಿತ್ತು. ಮೊದಲಿನ ಉತ್ಸಾಹ ಕಡಿಮೆಯಾಗುತ್ತಿತ್ತು. ಒಂದು ದಿನ ಈಶ್ವರ ತನ್ನ ಕಾರಿನಲ್ಲಿ ಸುಷ್ಮಾಳನ್ನು ಮನೆಗೆ ಬಿಡುತ್ತಿದ್ದ. ಕಾರಿನೊಳಗೆ ಕೆಲವು ನಿಮಿಷಗಳ ಮೌನ. ಈಶ್ವರ ಕೇಳಿದ, ನಿನಗೆ ಏನಾದರೂ ಬದಲಾವಣೆ ಅನಿಸುತ್ತಿದೆಯಾ? ಸುಷ್ಮಾ ಕಿಟಕಿಯ ಹೊರಗೆ ನೋಡುತ್ತಾ, ಹೌದು,
ಏನು? ಮೊದಲಿಗೆ ನಮ್ಮಿಬ್ಬರಿಗೂ ಎಲ್ಲವೂ ತುಂಬ ಹೊಸದಾಗಿತ್ತು. ಈಗ ಅದೇ ವಿಷಯಗಳು ಸಾಮಾನ್ಯವಾಗಿವೆ. ಈಶ್ವರ ನಿಧಾನವಾಗಿ ನಕ್ಕ. ನನಗೆ ಹಾಗೆ ಅನಿಸುತ್ತದೆ. ಸುಷ್ಮಾ ಅವನತ್ತ ನೋಡಿದಳು. ನಾವು ಹುಡುಕುತ್ತಿದ್ದ ಅದ್ಭುತ ಖುಷಿ ಇದಲ್ಲ ಅನಿಸುತ್ತಿದೆ. ಅವನು ಕೆಲವು ಕ್ಷಣ ಮೌನವಾಗಿದ್ದ. ನಾವು ಜೀವನದ ಪ್ರತಿಯೊಂದು ಅನುಭವವನ್ನು ಹೆಚ್ಚು ಹೆಚ್ಚು ಅನುಭವಿಸಿದರೆ ಖುಷಿ ಹೆಚ್ಚಾಗುತ್ತದೆ ಎಂದುಕೊಂಡಿದ್ದೆವು. ಆದರೆ ಹಾಗಾಗಲಿಲ್ಲ. ಹೌದು, ಅವರಿಬ್ಬರು ಮೊದಲ ಬಾರಿ ತಮ್ಮ ಸಂಬಂಧದ ಬಗ್ಗೆ ಗಂಭೀರವಾಗಿ ಯೋಚಿಸಿದ್ದರು. ಅವರು ಒಬ್ಬರನ್ನೊಬ್ಬರು ದೂಷಿಸುತ್ತಿರಲಿಲ್ಲ. ಅವರ ನಡುವೆ ದೊಡ್ಡ ಜಗಳವೂ ಇರಲಿಲ್ಲ. ಆದರೆ ಅವರಿಗೆ ಒಂದು ಸತ್ಯ ಅರಿವಾಗುತ್ತಿತ್ತು. ಅವರು ಹುಡುಕುತ್ತಿದ್ದ ಖುಷಿ ಹೊರಗಿನ ಅನುಭವಗಳಲ್ಲಿ ಮಾತ್ರ ಇರಲಿಲ್ಲ. ಹೆಚ್ಚು ಪಾರ್ಟಿ ಮಾಡಿದರೆ ಹೆಚ್ಚು ಸಂತೋಷವಾಗುವುದಿಲ್ಲ. ಹೆಚ್ಚು ಪ್ರವಾಸ ಮಾಡಿದರೆ ಖಾಲಿತನ ಹೋಗುವುದಿಲ್ಲ. ಹೊಸ ವ್ಯಕ್ತಿಯೊಂದಿಗೆ ಹೊಸ ಸಂಬಂಧ ಆರಂಭಿಸಿದರೆ ಜೀವನದ ಅರ್ಥ ಸಿಗುವುದಿಲ್ಲ. ಅವರಿಬ್ಬರು ತಮ್ಮದೇ ರೀತಿಯ ಬದುಕನ್ನು ಕಲಿಯಬೇಕಾಗಿತ್ತು. ಒಂದು ಸಂಜೆ ಸುಷ್ಮಾ ಈಶ್ವರನನ್ನು ಭೇಟಿಯಾಗಿ ನಾವು ಬೇರ್ಪಡೋಣ ಎಂದಳು. ಈಶ್ವರ ಆಶ್ಚರ್ಯ ಪಡಲಿಲ್ಲ. ನಾನು ಅದನ್ನೇ ಯೋಚಿಸುತ್ತಿದ್ದೆ. ನಮ್ಮ ನಡುವೆ ಕೆಟ್ಟದ್ದೇನೂ ಆಗಿಲ್ಲ. ಹೌದು, ನೀನು ನನಗೆ ತುಂಬ ಒಳ್ಳೆಯ ಅನುಭವಗಳನ್ನು ಕೊಟ್ಟಿದ್ದೀಯ. ನೀನು ಕೂಡ. ಅವಳು ನಕ್ಕಳು. ಆದರೆ ಈಗ ನನಗೆ ನನ್ನ ಜೊತೆ ನಾನು ಸಮಯ ಕಳೆಯಬೇಕು. ಈಶ್ವರ ಕೂಡ ನಕ್ಕ. ನನಗೂ ಅವರು ಕೈಗೊಲಿಕೊಂಡರು. ಅದು ದುಃಖದ ಬ್ರೇಕಪ್ ಆಗಿರಲಿಲ್ಲ. ಇಬ್ಬರು ಪ್ರೌಢರಾಗುತ್ತಿರುವ ಕ್ಷಣವಾಗಿತ್ತು. ಅವರು ತಮ್ಮ ಸಂಬಂಧವನ್ನು ದ್ವೇಷದಿಂದ ಮುಗಿಸಲಿಲ್ಲ, ಕೃತಜ್ಞತೆಯಿಂದ ಮುಗಿಸಿದರು. ಮುಂದಿನ ದಿನಗಳಲ್ಲಿ ಈಶ್ವರ ತನ್ನ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದ. ಅವನು ಒಬ್ಬನೇ ಪ್ರವಾಸಕ್ಕೆ ಹೋಗಲು ಆರಂಭಿಸಿದ್ದ. ಪುಸ್ತಕ ಓದಲು ಶುರು ಮಾಡಿದ. ತನ್ನ ಕಂಪನಿಯ ಕೆಲವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ. ತನ್ನ ಹಣದಿಂದ ಇತರರಿಗೆ ಸಹಾಯ ಮಾಡುವುದರಲ್ಲಿ ಹೊಸ ರೀತಿಯ ಸಂತೋಷವನ್ನು ಕಂಡುಕೊಂಡ. ಸುಷ್ಮಾ ಕೂಡ ತನ್ನದೇ ದಾರಿಯನ್ನು ಆರಿಸಿಕೊಂಡಿದ್ದಳು. ಅವಳು ಚಿತ್ರಕಲೆ ಕಲಿಯಲು ಆರಂಭಿಸಿದ್ದಳು. ಹೊಸ ದೇಶಗಳಿಗೆ ಒಬ್ಬಳೇ ಪ್ರವಾಸ ಮಾಡುತ್ತಿದ್ದಳು. ತನ್ನ ಹಳೆಯ ಹವ್ಯಾಸಗಳನ್ನು ಮತ್ತೆ ಹುಡುಕಿಕೊಂಡಳು. ಒಮ್ಮೆ ಅವಳು ತನ್ನ ಡೈರಿಯಲ್ಲಿ ಬರೆದಳು, ನಾನು ಖುಷಿಯನ್ನು ಯಾವಾಗಲೂ ಹೊರಗೆ ಹುಡುಕುತ್ತಿದ್ದೆ, ಹೊಸ ಜನರಲ್ಲಿ, ಹೊಸ ಅನುಭವಗಳಲ್ಲಿ, ಹೊಸ ಸಂಬಂಧಗಳಲ್ಲಿ. ಆದರೆ ಈಗ ನನಗೆ ಗೊತ್ತಾಗುತ್ತಿದೆ, ನನ್ನ ಜೊತೆ ನಾನು ಸಂತೋಷವಾಗಿರಲು ಕಲಿತಾಗಲೇ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ. ಈಶ್ವರನ ಡೈರಿಯಲ್ಲೂ ಅದೇ ರೀತಿಯ ಒಂದು ಸಾಲಿತ್ತು. ಯಾರನ್ನಾದರೂ ಹೊಂದಿರುವುದು ಜೀವನದ ಯಶಸ್ಸಲ್ಲ. ಯಾರೂ ಇಲ್ಲದಿದ್ದರೂ ಸಂತೋಷವಾಗಿರಲು ಸಾಧ್ಯವಾಗುವುದು ದೊಡ್ಡ ಸ್ವಾತಂತ್ರ್ಯ. ವರ್ಷಗಳು ಕಳೆದವು. ಈಶ್ವರ ತನ್ನ ವ್ಯವಹಾರವನ್ನು ಇನ್ನಷ್ಟು ಬೆಳೆಸಿದ್ದ. ಸುಷ್ಮಾ ಕೂಡ ತನ್ನದೇ ಉದ್ಯಮವನ್ನು ಆರಂಭಿಸಿದ್ದಳು. ಅವರು ಮತ್ತೆ ಕೆಲವೊಮ್ಮೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗುತ್ತಿದ್ದರು. ಆದರೆ ಈಗ ಅವರ ನಡುವೆ ಯಾವುದೇ ಹಳೆಯ ಆಕರ್ಷಣೆಯ ಒತ್ತಡ ಇರಲಿಲ್ಲ. ಒಮ್ಮೆ ಇಬ್ಬರು ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಸುಷ್ಮಾ ನಗುತ್ತಾ, ನಾವು ಒಮ್ಮೆ ಜೀವನದ ಎಲ್ಲ ಖುಷಿಯನ್ನು ಒಬ್ಬರಲ್ಲೇ ಹುಡುಕುತ್ತಿದ್ದೇವೆ ಎಂದಳು. ಈಶ್ವರ ನಕ್ಕ. ಈಗ ಗೊತ್ತಾಗಿದೆ, ಒಬ್ಬ ವ್ಯಕ್ತಿ ತಮ್ಮ ಸಂಪೂರ್ಣ ಜೀವನ ಆಗಬೇಕೆಂದಿಲ್ಲ. ಹೌದು, ಕೆಲವರು ತಮ್ಮ ಜೀವನದಲ್ಲಿ ಬಂದು ಪಾಠ ಕಲಿಸಿ ಹೋಗುತ್ತಾರೆ. ಮತ್ತೆ ಕೆಲವರು ನಮ್ಮ ಜೊತೆಯಲ್ಲೇ ಉಳಿಯುತ್ತಾರೆ. ಆದರೆ ನಾವು ನಮ್ಮ ಜೊತೆ ಇರೋದನ್ನ ಮೊದಲು ಕಲಿಯಬೇಕು. ಇಬ್ಬರು ನಕ್ಕರು. ಅವರ ಕತೆ ಮದುವೆಯ ಅಂತ್ಯ ಇರಲಿಲ್ಲ, ಆದರೆ ಅದಕ್ಕಿಂತ ಸುಂದರವಾದ ಅಂತ್ಯವಿತ್ತು. ಇಬ್ಬರು ತಮ್ಮ ಸ್ವಾತಂತ್ರ್ಯವನ್ನು ಮರಳಿ ಕಂಡುಕೊಂಡಿದ್ದರು. ಅವರು ಅರಿತುಕೊಂಡಿದ್ದರು, ಖುಷಿ ಎಂದರೆ ಪ್ರತಿ ಕ್ಷಣ ಹೊಸ ಅನುಭವ ಹುಡುಕುವುದಲ್ಲ, ಕೆಲವೊಮ್ಮೆ ಅದೇ ಕ್ಷಣದಲ್ಲಿ ಶಾಂತವಾಗಿ ಕುಳಿತುಕೊಳ್ಳುವುದು ಖುಷಿಯೇ. ಪ್ರೀತಿ ಎಂದರೆ ಮತ್ತೊಬ್ಬರನ್ನು ಹೊಂದುವುದು ಮಾತ್ರವಲ್ಲ, ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದು. ಈಶ್ವರ ಮತ್ತು ಸುಷ್ಮಾ ತಮ್ಮ ಜೀವನವನ್ನು ತಮ್ಮದೇ ರೀತಿಯಲ್ಲಿ ಮುಂದುವರಿಸಿದ್ದರು. ಅವರ ಸಂಬಂಧ ಮುಗಿದಿದ್ದರೂ ಅವರಿಬ್ಬರಿಗೂ ಆ ಸಂಬಂಧ ಒಂದು ಅಮೂಲ್ಯವಾದ ಪಾಠವಾಗಿ ಉಳಿಯಿತು. ಅವರು ಒಮ್ಮೆ ಹುಡುಕಿ ಅತಿಯಾದ ಖುಷಿ ಕೊನೆಗೆ ಅವರಿಬ್ಬರಿಗೆ ಒಂದು ಸತ್ಯ ಕಲಿಸಿತು. ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸುವುದು ಎಂದರೆ ಪ್ರತಿಯೊಂದು ಆಸೆಯನ್ನು ಪೂರೈಸುವುದಲ್ಲ, ಯಾವುದು ನಿಜವಾಗಿಯೂ ನಮ್ಮನ್ನು ಸಂತೋಷವಾಗಿರುತ್ತದೆ ಎಂಬುದನ್ನು ಅರಿತುಕೊಳ್ಳುವುದು. ಅಂತಿಮವಾಗಿ ಈಶ್ವರ ತನ್ನ ದಾರಿಯಲ್ಲಿ, ಸುಷ್ಮಾ ತನ್ನ ದಾರಿಯಲ್ಲಿ ಸಾಗಿದರು. ಇಬ್ಬರು ಒಬ್ಬರನ್ನೊಬ್ಬರು ಕಳೆದುಕೊಂಡವರಾಗಿರಲಿಲ್ಲ, ಬದಲಾಗಿ ತಮ್ಮನ್ನು ತಾವು ಕಂಡುಕೊಂಡವರಾಗಿದ್ದರು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.